ಮಗುವಂತೆ ಕಾಣುತ್ತಿದೆ. ಮಗು ಚೆನ್ನಾಗಿದೆಯೋ? ತುಂಬಾ ಸುಂದರವಾಗಿದೆ. ರುದ್ರ, ನಿನ್ನ ಹೆಂಡತಿ ಗೌರಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಹೆಂಡತಿ ಏನಾಯ್ತು ರುದ್ರ? ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಏನ್ ಹೇಳ್ತಾ ಇದೆಯಾ ರುದ್ರ ನೀನು? ಕಲ್ಪನೆಯಲ್ಲೂ ಕಾಣದಂತಹ ದುರಂತ ನುಡಿಯುತ್ತಿರುವೆ. ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳೆ. ರುದ್ರ, ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ, ನಿನ್ನ ಹೆಂಡತಿ ಸತ್ತಿಲ್ಲ. ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ರುದ್ರ, ನನ್ನ ಒಡ ಹುಟ್ಟಿದ ತಂಗಿ. ರುದ್ರ, ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂತಹ ದುರಂತ ಸೃಷ್ಟಿಸಿದನಲ್ಲೋ, ಎಂತಹ ದುರಂತ. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಗಿ ಬಡತನದ ಬವಣೆಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯಪಡದೆ ಬದುಕುತ್ತಿದ್ದೆ. ಈ ಬದುಕೆಂಬ ಬಂಡಿಯನ್ನು ನಾವಿಬ್ಬರು ಕಂಡ ಹೆಂಡತಿ ಚೋಡು ಎತ್ತಲಾಗಿ ಜಗುತ್ತಿದ್ದೆ. ಆದ್ರೆ ಇಂದು ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಕಳಚಿ ಹೋಗಿ ನನ್ನ ಬದುಕು ಬಳ್ಳಾಯಿತು. ಹೋದ ಈ ನನ್ನ ಮಗಳು ಅನಾಥಳಾದ. ಈ ಪಾಪಿ ಮುಟ್ಟದೆ ಹೋಗಿದ್ರೆ ಖಂಡಿತ ನನ್ನ ಹೆಂಡತಿ ಸಾಯ್ತಿರ್ಲಿಲ್ಲ. ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ, ನಿನ್ನ ಕಲ್ಪನೆ ತಪ್ಪು. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನೇ ಒಡೆಯಬಾರದು. ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನನವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾಯುವ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುವರು. ಬರೇ ಹುಚ್ಚು ಭ್ರಮೆಯಲ್ಲಿ ಪಡೆದಾಡುವುದೇ ಈ ಮಾನವನ ಮೂರ್ಖತನ. ಮಾಡಿಕೊಂಡ ಹೆಂಡತಿಯನ್ನ ಮರೆಯಲೇಬೇಕಾದರೆ ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು. ನಮ್ಮಿಂದ ಮಾಯವಾದದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡು. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ನನ್ನ ಮಗಳ ಮುಂದಿನ ಭವಿಷ್ಯ ಹೇಗೆ ತಡೆ? ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಆದ್ಯ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ಹೆಸರು ನಾಮಕರಣ. ಇವಳಿಗೆ ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿ ಒಳ್ಳೆಯ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರ ಖರ್ಚು ನಾ ನೋಡಿಕೊಳ್ಳುವೆ. ರುದ್ರ, ಈ ಮಗು ನಿನ್ನದು ಅಷ್ಟೇ ಅಲ್ಲ, ಈ ಮಗು ಕೂಡ ನನ್ನದು ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ರುದ್ರ, ತೆಗೆದುಕೋ ರುದ್ರ. ಈ ನಿನ್ನ ಮಗಳ ಖರ್ಚಿಗಾಗಿ 50,000 ರೂಪಾಯಿ.
ಈ ನಿಮ್ಮ ಉಪಕರಣ ನಾವು ಜನ್ಮದಾಗ ಮುಟ್ಟಿಸಬೇಕು ಏನು ಯಾಕೋ ರುದ್ರ ಕಣ್ಣೀರು ರುದ್ರ ಈ ಋಣ ಮುಟ್ಟಿಸುವ ಕಾಲ ದೇವರು ತಂದೆ ತರ್ತಾನೆ. ಉಂಡವರಿಗೆ ಉಳಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು, ಅದು ನಿಜವಾದ ಮಾನವ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಿ. ಇಂತಹ ಸಮಯದಲ್ಲಿ ನಾನು ನನಗೆ ಸಹಾಯ ಮಾಡದೆ ಹೋದರೆ ಆ ಶಿವನಾದರೂ ನನ್ನನ್ನು ಮೆಚ್ಚಬಹುದಿರುತ್ತ. ಅಂದಾಗೆ ಈ ಮಗುವನ್ನು ಯಾರ ಮನೆಯಲ್ಲಿ ಯಾರ ಮನೆಗೂ ಬಿಡೋದಿಲ್ರಿ. ಬೆಂಗಳೂರಾಗ ನನ್ನ ತಂಗಿ ಅದಾಳ್ರಿ, ದುಡಿದು ಹೊಟ್ಟಿ ತುಂಬಿಸಿಕೊಳ್ಳಾಕ ಅಂತ ಬೆಂಗಳೂರಿಗೆ ಹೋಗಿ 6 ವರ್ಷ ಆಯ್ತು. ನಾನು ಅಲ್ಲಿಗೆ ಹೋಗಿ ನನ್ನ ಮಗಳನ್ನ ಬಿಟ್ಟು ಬರ್ತೀನಿ. ಹೇಳ್ಯಾರ ನನ್ನ ತಂಗಿಗೂ ಒಂದು ಗಂಡು ಮಗು ಐತ್ರಿ, ಅರವಿಂದ ಅಂತ. 2 ಮಕ್ಕಳು ಜೊತೆಯಾಗಿ ಬೆಳಿಬಹುದು. ಮೇಲಾಗಿ ಅಣ್ಣನ ಮಗಳಂದ್ರ ನನ್ನ ತಂಗಿ ಈ ನನ್ನ ಮಗಳನ್ನ ಪ್ರೀತಿಯಿಂದ ಜೋಪಾನ ಮಾಡ್ಬೋದು ಅಂತ ನನ್ನ ಆಸೆ ರೀ. ನಾನು ಅಲ್ಲಿಗೆ ಹೋಗಿ ಬಿಟ್ಟು ಬರ್ತೀನಿ. ಹೌದು ರುದ್ರ, ಅಷ್ಟೇ ಮಾಡು. ಇವತ್ತೇ ನೀನು ಬೆಂಗಳೂರಿಗೆ ಹೊರಡು. ಇನ್ನು ಈ ಮಗು ಹಾಲು ಕುಡಿಯುವ ಹಸುಗೂಸು. ಇಲ್ಲಿ ಹೆಚ್ಚು ಸಮಯ ಇರುವುದು ಒಳ್ಳೆಯದಲ್ಲ. ಇವತ್ತೇ ನೀನು ಬೆಂಗಳೂರಿಗೆ ಹೊರಡು. ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸು ಅಂತ ನಿಮ್ಮ ಅಕ್ಕನಿಗೆ ಚೆನ್ನಾಗಿ ಹೇಳಿ ಬಾ. ಹೋಗು. ಆ ದೇವರು ನಿನಗೆ ಒಳ್ಳೆಯದು ಮಾಡಲಿದ್ರ. ಬಾಯ್ ಬಾಯ್. ನಾನು ಹೋಗಿ ಬರ್ತೀನಿ. ಹೋಗಿ ಬರೋದ್ರ. Yeah.